ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಆಲೂಗಡ್ಡೆ ಬೆಳೆಯ ಪುನಶ್ಚೇತನಕ್ಕಾಗಿ ಜನವರಿ 26ರಿಂದ 27ರವರೆಗೂ ಹಾಸನ ನಗರದಲ್ಲಿ ಆಲೂಗಡ್ಡೆ ಮೇಳ. ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿಕೆ. ಕಾಡಾನೆ ದಾಳಿಗೆ ಈ ವರ್ಷದ ಮೊದಲ ಬಲಿ. ಕಾರ್ಮಿಕ ಮಹಿಳೆ ಸ್ಥಳದಲ್ಲೇ ಸಾವು. ಸಕಲೇಶಪುರ ತಾಲೂಕಿನ ಮೂಗಲಿ ಗ್ರಾಮದಲ್ಲಿ ಘಟನೆ. ಕಾನೂನುಬದ್ಧ ದಾಖಲೆಗಳಿದ್ದರೆ ಬಹಿರಂಗಪಡಿಸಲಿ, ಸುಳ್ಳು ಆರೋಪ ಬೇಡ, ದೇವರಾಜು ಹೇಳಿಕೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿನ ಆಲೂಗಡ್ಡೆ ಬೆಳೆಯ ವಿಸ್ತೀರ್ಣ ಇತ್ತೀಚಿನ ವರ್ಷಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ವಿವಿಧ ಸಮಸ್ಯೆಗಳ ಕಾರಣದಿಂದ ರೈತರು ಆಲೂಗಡ್ಡೆ ಬೆಳೆ ಬೆಳೆಯಲು ಹಿಂಜರಿಯುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಆಲೂಗಡ್ಡೆ ಬೆಳೆಯನ್ನು ಪುನಃ ಉತ್ತೇಜಿಸುವ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆಯ ವತಿಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಲೂಗಡ್ಡೆ ಮೇಳ 2026 ಕುರಿತು ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ವರ್ತಕರ ಸಂಘ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಸನ, ವಿವಿಧ ಸರ್ಕಾರಿ ಇಲಾಖೆಗಳು ಹಾಗೂ ಸಂಸ್ಥೆಗಳು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಸೇರಿದಂತೆ ಹಲವು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ದಿನಾಂಕ 26/1/2026 ಮತ್ತು 27/1/2026 ರಂದು ಆಲೂಗಡ್ಡೆ ಮೇಳ 2026 ಆಯೋಜಿಸಲಾಗುತ್ತಿದೆ. ಈ ಮೇಳದ ಪ್ರಮುಖ ಉದ್ದೇಶಗಳಲ್ಲಿ ಆಲೂಗಡ್ಡೆ ಬೆಳೆಯ ಹೊಸ ಹಾಗೂ ಸುಧಾರಿತ ತಳಿಗಳನ್ನು ರೈತರಿಗೆ ಪರಿಚಯಿಸುವುದು, ಬೆಳೆಯಲ್ಲಿ ಸಮಗ್ರ ಆರೈಕೆ, ರೋಗ ನಿರ್ವಹಣೆ ಮತ್ತು ಸುಧಾರಿತ ತಂತ್ರಜ್ಞಾನಗಳ ಕುರಿತು ಅರಿವು ಮೂಡಿಸುವುದು, ಆಲೂಗಡ್ಡೆ ಬೇಸಾಯದಲ್ಲಿ ಯಾಂತ್ರೀಕರಣದ ಬಳಕೆಯ ಮಹತ್ವವನ್ನು ರೈತರಿಗೆ ತಿಳಿಸುವುದು ಸೇರಿವೆ. ಅಲ್ಲದೆ ಆಲೂಗಡ್ಡೆ ಬೀಜ ಉತ್ಪಾದಿಸುವ ರೈತರು, ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು ಮತ್ತು ರೈತರುಗಳ ನಡುವಿನ ಸಂಪರ್ಕವನ್ನು ಅಭಿವೃದ್ಧಿಪಡಿಸುವುದು, ನವೀನ ಕೃಷಿ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮತ್ತು ತಜ್ಞರ ನಡುವಿನ ಸಹಕಾರವನ್ನು ಬಲಪಡಿಸುವುದು ಮೇಳದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಹಾಸನ ಅಂತ ಹೇಳಿದ್ರೆ ಆಲೂಗೆಡ್ಡೆ ಬೆಳೆಗಾರರು ಸುಮಾರು 40ರಿಂದ 45 ಸಾವಿರ ಹೆಕ್ಟೇರ್ ಅಷ್ಟು ನಾವು ಮುಂಚೆ ಆಲೂಗೆಡ್ಡೆ ಬೆಳಿತಿದ್ವಿ. ಕಳೆದ ಕ್ರಮೇಣ ಕ್ಷೀಣಿಸಿ ಈಗ ನಾವು 3ರಿಂದ 5 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದು ಕುಂಠಿತ ಆಗಿದೆ. ಅದು ಎಲ್ಲೋ ಆಲೂಗೆಡ್ಡೆ ಬೆಳೆ ಮರೀಚಿಕೆ ಆಗಿದೆ ಅಂತ ಎಲ್ಲೋ ಒಂದು ಆತಂಕದಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಹಾಗೂ ವರ್ತಕರ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಗಳು, ರೈತ ಸಂಘದವರೆಲ್ಲ ಸೇರಿ ನಾವು ರಾಜ್ಯ ಮಟ್ಟದ ಒಂದು ಆಲೂಗೆಡ್ಡೆ ಮೇಳವನ್ನ ಏರ್ಪಡಿಸಿದ್ವಿ. ಅದರಲ್ಲಿ 26, 27ನೇ ತಾರೀಕಿನಂದು ಈ ಒಂದು ಮೇಳ ಇದ್ದು, ಸುಮಾರು ಆ ಒಂದು ಉದ್ದೇಶಗಳು ಏನಂತ ಹೇಳಿದ್ರೆ, ಆಲೂಗೆಡ್ಡೆ ಬೆಳೆಯಲ್ಲಿ ಹೊಸ ತಳಿಗಳನ್ನ ನಮ್ಮ ರೈತರಿಗೆ ಪರಿಚಯಿಸುವುದು, ಜೊತೆಗೆ ರೈತರಿಗೆ ಏನು ಅಂಗಮಾರಿ ರೋಗ ಅನ್ನೋದೊಂದು ಇತ್ತು, ಮತ್ತೆ ಬೇರ್ನ ಕೊಳೆಯುವಂತಹ ರೋಗ ಏನಿತ್ತು ಅದನ್ನೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ, ಜೊತೆಗೆ ಹೊಸ ತಳಿಗಳನ್ನ ಪರಿಶೀಲಿಸುವ ಕೆಲಸವನ್ನ ಸಹ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಆಲೂಗೆಡ್ಡೆ ಸಂಸ್ಕರಣಾ ಕೈಗಾರಿಕೆ ಮತ್ತು FPO ಮತ್ತು ರೈತರ ನಡುವಿನ ಸಂಪರ್ಕ ಅಭಿವೃದ್ಧಿಪಡಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಸ್ಯ ಸಂರಕ್ಷಣಾ ಔಷಧಿಗಳ ಕಂಪನಿಗಳು ಬರ್ತಾರೆ, ಜೊತೆಗೆ ಆಲೂಗೆಡ್ಡೆ ಯಾಂತ್ರೀಕರಣದಲ್ಲಿ ತೊಡಗಿರುವಂತಹ ಕಂಪನಿಗಳು ಅವರು ಸಹ ಭಾಗಿಯಾಗಲಿದ್ದಾರೆ. ಜೊತೆಗೆ ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಧಾರವಾಡ, ಬೆಳಗಾಂ ಮತ್ತು ಇನ್ನಿತರೆ ಜಿಲ್ಲೆಯ ಆಲೂಗೆಡ್ಡೆ ಬೆಳೆಗಾರರು, ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ನರ್ಸರಿದಾರರು, ವಿಜ್ಞಾನಿಗಳು ಮತ್ತೆ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಐತಿಹಾಸಿಕ ಮೇಳದಲ್ಲಿ ಪಾಲ್ಗೊಳ್ಳಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದಂತೆ ಅಲ್ಲಲ್ಲ, ನಮ್ಮ ಪಕ್ಕದ ರಾಜ್ಯಗಳಾದಂತಹ ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ ರಾಜ್ಯದ ಆಲೂಗೆಡ್ಡೆ ಬೀಜೋತ್ಪನ್ನ ಮಾಡುವ ರೈತರು ಮತ್ತು ಸಂಸ್ಥೆಗಳನ್ನು ಸಹ ನಾವು ಕರೆಸಿ ಈ ಒಂದು ಮೇಳವನ್ನ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಸರ್ವಸನ್ನದ್ಧರಾಗಿದ್ದೀವಿ. ಜೊತೆಗೆ ಸಂಶೋಧನಾ ಕೇಂದ್ರಗಳಲ್ಲಿ ಆಲೂಗೆಡ್ಡೆ ಬೀಜೋತ್ಪಾದಕರು ಯಾಂತ್ರೀಕರಣ, ಸಸ್ಯ ಸಂರಕ್ಷಣಾ ಮತ್ತು ಸಂಸ್ಕರಣೆಯಲ್ಲಿ ತೊಡಗಿಸಿರುವ ಸಂಸ್ಥೆಯಲ್ಲಿ ಸುಮಾರು 60ರಿಂದ 70 ಮಳಿಗೆಗಳು ಸಹ ಅವತ್ತು ಆ ಒಂದು ಮೇಳದಲ್ಲಿ ಇರ್ತದೆ. ಸುಮಾರು ನಾವು ಅನ್ಕೊಂಡಂಗೆ ಎಷ್ಟು ರೈತರು ಬರ್ಬೋದು? 40,000 ಒಂದು 40,000 ಅಂತ ಹೇಳ್ತಿದ್ರೆ, ಆದ್ರೆ ನಾವೊಂದು ಸುಮಾರು ಒಂದು 15,000 ರೈತರುಗಳು ಪಾಲ್ಗೊಳ್ಳಲಿದ್ದಾರೆ. ಮತ್ತೆ ಇವತ್ತಿಂದ ಈ ಒಂದು ಪತ್ರಿಕಾಗೋಷ್ಠಿ ನಾವು ಪ್ರಚಾರ ಬೇಕಾಗ್ತದೆ, ಯಾಕಂತೇಳಿದ್ರೆ ಇದು ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ ಇದ್ದಿರೋದ್ರಿಂದ ಪ್ರಚಾರ ಬೇಕಾಗಿರೋದ್ರಿಂದ ನಾವು ಸುಮಾರು 10-12 ದಿನದ ಮುಂಚೆನೆ ಒಂದು ಪೋಸ್ಟರ್ನ ಬಿಡುಗಡೆ ಇವತ್ತು ನಾವು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು, CO ಮೇಡಮ್ ಅವರೆಲ್ಲ ಸೇರಿ ಪೋಸ್ಟರ್ನ ಬಿಡುಗಡೆ ಮಾಡಿ ಪ್ರತಿ ಗ್ರಾಮಗಳಲ್ಲೂ
ಇದ್ರ ಬಗ್ಗೆ ಮಾಹಿತಿ ತಲುಪಿಸ್ಲಿಕ್ಕೆ ನಾವೆಲ್ಲಾ ರೀತಿಯ ಕಾರ್ಯಪಡೆಯನ್ನ ಮಾಡ್ಕೊಂಡಿದ್ವಿ. ಪ್ರತಿ ಗ್ರಾಮದಲ್ಲಿ ಪ್ರತಿ ರೈತರಿಗೂ ಸಹ ಆಲೂಗೆಡ್ಡೆ ಮೇಳ ಇದೆ ಅನ್ನೋದನ್ನ ನಾವು ತಿಳಿಸುವಂತ ಕೆಲಸ ಮಾಡ್ತೀವಿ. ಅದಕ್ಕೆ ಅತಿ ಮುಖ್ಯವಾಗಿ ಮಾಧ್ಯಮ ಮಿತ್ರರ ಸಹಕಾರ ಅತಿ ಮುಖ್ಯ ಆಗಿರ್ತದೆ. ಯಾಕಂದ್ರೆ ನೀವು ಈ ಮಾಹಿತಿಯನ್ನ ವಿನಪೂರ್ವಕವಾಗಿ ನಾನು ಸಹ ಮನವಿಯನ್ನ ಮಾಡ್ತೀನಿ ನಿಮ್ಗೆಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಯೋಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ಶಾಸಕ ಶಿವಲಿಂಗೇಗೌಡ ಮಾಜಿ ಸಚಿವ ಎಚ್.ಡಿ. ರೇವಣ್ಣರವರಿಗೆ ನೀಡಿರುವ ಸವಾಲನ್ನು ಸ್ವೀಕರಿಸುತ್ತೇವೆ ಎಂದು ಅರಸೀಕೆರೆಯ ಜೆಡಿಎಸ್ ಮುಖಂಡರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್ ಮಾತನಾಡಿ, ರೇವಣ್ಣ ಅವರ ಮನೆಯಲ್ಲಿ ಊಟ ಮಾಡಿಕೊಂಡು ನಂತರ ಅವರ ವಿರುದ್ಧ ಮಾತನಾಡುವುದು ಶಾಸಕ ಸ್ಥಾನಕ್ಕೆ ಗೌರವ ತರುವಂತದ್ದಲ್ಲ. 2008ರಲ್ಲಿ ನೀವು ಶಾಸಕರು ಅಲ್ಲ, ಅರಸೀಕೆರೆಗೆ ರೇವಣ್ಣ ಅವರ ಕಾಲ ಕೆಳಗೆ ಬಂದಿದ್ದೀರಿ. ಆಗ ಖಾರ ಬಿಸ್ಕೆಟ್ ಟವಲ್ ಕೊಟ್ಟು ರಾಜಕೀಯ ನಡೆಸಿದ್ದೀರಿ. 15 ವರ್ಷ ಶಾಸಕರಾಗಿದ್ದರೂ ಕ್ಷೇತ್ರಕ್ಕೆ ಶೋಭೆ ತರಲಿಲ್ಲ. 2028ರಲ್ಲಿ ಜನತೆ ನಿಮಗೆ ತಕ್ಕ ಪಾಠ ಕಲಿಸಲಿದ್ದಾರೆ. ಶಾಸಕರಾಗಿ ಕಳೆದ 15 ವರ್ಷಗಳ ಅಭಿವೃದ್ಧಿ ಕುರಿತು ಶ್ವೇತಪತ್ರ ಬಿಡುಗಡೆ ಮಾಡಲಿ. ಕಳೆದ 2.5 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಎಂಬುದನ್ನು ಜನತೆಗೆ ತಿಳಿಸಲಿ. ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ ಇಲ್ಲ. ತಿರುಪತಿ ರಾಜಗೋಪುರ 6 ವರ್ಷಗಳಿಂದ ಉದ್ಘಾಟನೆಯಾಗಿಲ್ಲ. ಪಿಎಂ ಆವಾಸ್ ಯೋಜನೆ ಲಾಟರಿ ಹಂತದಲ್ಲೇ ನಿಂತಿದೆ. ನಿಮ್ಮ 20 ವರ್ಷಗಳ ಆಸ್ತಿ ವಿವರ ಬಹಿರಂಗಪಡಿಸಿ ಎಂದು ಹೇಳಿದರು. ಏನು ಅಲ್ಲ, ಗಣಸಿನಲ್ಲಿ ಸೋತಿ ನೀವು ಅರಸೀಕೆರೆ ಕ್ಷೇತ್ರಕ್ಕೆ ಅವಾಗ ತಾನೇ ಕಾಲಿಟ್ಟಿದ್ರಿ. ಅವತ್ತು ಸಿದ್ದರಾಮ ಶೆಟ್ಟಿ ಮನೆಯಲ್ಲಿ ಸೇರಿದಂತಹ ಸಭೆಯಲ್ಲಿ ನೀವೆಲ್ಲಿ ಕೂತಿದ್ರಿ ಗೊತ್ತಾ? ರೇವಣ್ಣ ಅವ್ರ ಕಾಲ್ ಕೆಳಗಡೆ ಕೂತಿದ್ರಿ. ನೀವು ನೆನಪಿದೆಯಾ? ಅದನ್ನ ನೀವು ನೆನಪು ಮಾಡ್ಕೊಳ್ಳಿ. ಅವತ್ತು ರೇವಣ್ಣ ಅವರು ಖಾರ ಬಿಸ್ಕೆಟ್ ತಿಂದಿದ್ದು ಬಾಯಿ ಒರೆಸ್ಕೊಳ್ಳಕ್ಕೆ ನಿಮ್ ಟವಲ್ ಕೊಟ್ಟಿದ್ರಿ. ಇಂಥ ಕೆಳಮಟ್ಟದಿಂದ ಬೆಳೆಸಿದಂತಹ ಸನ್ಮಾನ್ಯ ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಮತ್ತೆ ಹಾಗೆ ರೇವಣ್ಣ ಅವರಾಗಿರ್ಬೋದು, ಅಂತ ಮನೆಯಲ್ಲಿ ಉಂಡು ತಿಂದು ತೇಗಿ ಎಲ್ಲ 15 ವರ್ಷಗಳ ಶಾಸಕ ಸ್ಥಾನವನ್ನ ಅನುಭವಿಸಿ ಇವತ್ತು ನೀವು ಅವ್ರ ಬಗ್ಗೆ ಕೀಳವಾಗಿ ಮಾತಾಡ್ತಿರಲ್ಲ, ಇದು ನಿಮಗೆ ಶೋಭೆ ತರಲ್ಲ. 2028ಕ್ಕೆ ಅರಸೀಕೆರೆ ಕ್ಷೇತ್ರದ ಜನತೆ ಇದಕ್ಕೆ ನಿಮಗೆ ಸರಿಯಾದ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಹಾಗೆ ಶಾಸಕರೇ, 15 ವರ್ಷದಿಂದ ಏನ್ ನೀವು ಶಾಸಕರಾಗಿದ್ರಲ್ಲ, ಅದದ್ದು ಅಭಿವೃದ್ಧಿ ಕಾರ್ಯಕ್ರಮಗಳ ಶ್ವೇತಪತ್ರವನ್ನ ನೀವು ಹೊರಡಿಸಿ. ಈಗ 2 ವರ್ಷದಿಂದ ನೀವು ಮಾಡಿದಿರಲ್ಲ ಕೆಲಸನ, ಅದ್ರದ್ದು ಶ್ವೇತಪತ್ರ ಹೊರಡಿಸಿ. ಯಾರ ಕಾಲದಲ್ಲಿ ಮಾಡಿದ್ರಿ, ಯಾರ ಕಾಲದಲ್ಲಿ ಬಿಟ್ಟಿದ್ರಿ? ಇದೇ ಇಂಜಿನಿಯರಿಂಗ್ ಕಾಲೇಜು ತಗೊಂಬಂದ್ರಿ ಕುಮಾರಸ್ವಾಮಿ ಅವರ ಅವಧಿನಲ್ಲಿ. ಅದಕ್ಕೊಂದು ಮೂಲಭೂತ ಸೌಕರ್ಯ ಇವತ್ತು ಕೊಡಕ್ಕಾಗಿಲ್ಲ. ಒಂದು ಜೆರಾಕ್ಸ್ ಬೇಕು ಅಂದ್ರೆ ಹುಡುಗರು 8-10 ಕಿಲೋಮೀಟರ್ ಇಂದ ಬಂದು ಅರಸೀಕೆರೆಗೆ ಬಂದು ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ಬೇಕು. ಅವ್ರಿಗೆ ಕುಡಿಯಕ್ ನೀರಿನ ವ್ಯವಸ್ಥೆ ಇಲ್ಲ. ಇದನ್ನ ನಿಮಗೆ ಮಾಡೋ ಯೋಗ್ಯತೆ ಇಲ್ಲ. ನಿಮ್ ಸರ್ಕಾರ ಇದ್ರು ನಿಮಗೆ ತಂದು ಮಾಡೋ ಯೋಗ್ಯತೆ ಇಲ್ಲ. ನೀವು ರೇವಣ್ಣ ಅವ್ರ ಬಗ್ಗೆ ಮಾತಾಡ್ತೀರಿ. ಇನ್ನೊಂದು, ಅದೇ ತಿರುಪತಿ ರಾಜಗೋಪುರ ಆಗಿ 6 ವರ್ಷ ಆಗಿದೆ. 6 ವರ್ಷದಿಂದನೂ ಜನಕ್ಕೆ ಅಲ್ಲಿ ತಿರುಪತಿ ಸುತ್ತಮುತ್ತ ಇರೋ ಜನಕ್ಕೆ ಬರೀ ಇವತ್ತು ಓಪನ್ ಮಾಡ್ತೀನಿ, ನಾಳೆ ಓಪನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರೆ ವಿನಃ ನಿಮ್ ಕೈಲಿ ಆ ರಾಜಗೋಪುರ ಓಪನ್ ಮಾಡೋದಕ್ಕಾಗಿಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಎಷ್ಟು ಮನೆಗಳು ಕೊಡ್ತೀನಿ ಅಂತೇಳಿ ಲಾಟ್ರಿ ಹಾಕೋದು, ಜನಕ್ಕೆ ಕಣ್ಣು ಒರೆಸೋದು, ಲಾಟ್ರಿ ಹಾಕೋದು ತಾವುಗಳೇ ಬಂದು ಒಂದ್ಸಲ ನ್ಯೂಸ್ ಮಾಡಿದ್ರಿ. ಇನ್ನೂ ಅದು ಜನಗಳಿಗೆ ಮುಟ್ಟೇ ಇಲ್ಲ. ಇಂಥ ಕೆಲ್ಸಗಳನ್ನೆಲ್ಲ ಮಾಡೋದ್ ಬಿಟ್ಟು ತಿಂದ ಮನೆಗೆ ಉಂಡ ಮನೆಗೆ ದ್ರೋಹ ಬಗ್ಗೆ ಅಂತ ಕೆಲಸ ಮಾಡ್ಕೊಂಡು ಇವತ್ತು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀರಾ? ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋಂಥ ನೈತಿಕತೆ ಏನಿದೆ ನಿಮ್ಗೆ? ಇದೇ 20 ವರ್ಷದಿಂದ ನೀನ್ ಏನಾಗಿದ್ರಿ, ಈಗ ನಿಮ್ಮ ಆಸ್ತಿ ಏನಾಗಿದೆ? ಇದನ್ನ ಕೊಡಿಸಿ ನೋಡೋಣ ಅರಸೀಕೆರೆ ಕ್ಷೇತ್ರದ ಜನತೆಗೆ ತಾಕತ್ತಿದ್ರೆ. ಇದನ್ನೆಲ್ಲ ಬೇಡ. ನೀವು ಚುನಾವಣೆಗೆ ಹತ್ರ ಬರ್ತಾ ಇದೆ, ಇನ್ನೂ 2 ವರ್ಷ ಇದೆ. ನೀವು ಶಾಸಕರಿದ್ದೀರಾ, ಕೆಲಸ ಮಾಡಿ. ಅದು ಬಿಟ್ಟು ಇನ್ನೊಂದ್ಸಲ ರೇವಣ್ಣ ಅವ್ರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾನ್ಯ ಶಾಸಕರೇ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಶೋಕ್ ಮಾತನಾಡಿ, 2006ರ ಬಾಣಾವರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜಿವಿ ಸಿದ್ದಪ್ಪ ಹಾಗೂ ಜಯಣ್ಣ ಬಂದಾಗ ಎದ್ದು ನಿಲ್ಲುತ್ತಿದ್ದ ದಿನಗಳೂ ಇವೆ. ಸ್ವಶಕ್ತಿಯಿಂದ ಏನು ಮಾಡದವರು ಇಂದು ಶಾಸಕರಾಗಿದ್ದಾರೆ. ಜವರೇಗೌಡರ ಮಾತಿಗೆ ಗೌರವ ನೀಡಿ ದೇವೇಗೌಡರು ಶಾಸಕರನ್ನಾಗಿ ಮಾಡಿದ್ದಾರೆ. ಜೆಡಿಎಸ್ಗೆ ನೀವು ಅನಿವಾರ್ಯ ಅಲ್ಲ. ಅಹಿಂದ ವರ್ಗಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಏನು ಕೊಡುಗೆ ಸಿಕ್ಕಿದೆ? ಚೌಡಯ್ಯ ಅವರಿಗೆ ನಿಗಮ ಮಂಡಳಿ ನೀಡಲಾಗಿದೆಯೇ? ಮಾಜಿ ಸಚಿವ ರೇವಣ್ಣ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಎದುರಿಸಲಾಗುವುದು ಎಂದು ಹೇಳಿದರು. ಚುನಾವಣೆಯಲ್ಲಿ ನಾವು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು BH ರಾಜು ಅಂತ ನಮ್ದು 2 ಬಣ ಬಾಣಾವರದಲ್ಲಿ ಯಾವಾಗ್ಲೂ ಹಾಗೇನ್ ಮಾಡೋದು, ನಾವು ಜಯಣ್ಣರ ಹತ್ರ ಹೋದು. ಹಾಲಿ MLA ಯಾರಿದ್ರು ಅಂದ್ರೆ GV ಸಿದ್ದಪ್ಪನವರಿದ್ರು. ಜಯಣ್ಣರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಮ್ಮನ್ನೆಲ್ಲ ಒಂದು ಮಾಡಿರೋ
ಇದೇ ಜಯಣ್ಣರ ಮನೇಲಿ ಶಿವಲಿಂಗೇಗೌಡ ಜಯಣ್ಣರು ಬಂದಾಗ ಅಣ್ಣರು ಬಂದ್ರು ಅಂತ ಎದ್ದು ನಿಂತ್ಕೊಳ್ಳೋನು, ಎಲ್ಲರೂ ಪ್ರತಿಯೊಬ್ಬರು ಎದ್ದು ನಿಂತ್ಕೊಳ್ಳೋರು ಜಯಣ್ಣರ ಮನೇಲಿ. ಹಂಗಿದ್ದಂಥ ಶಿವಲಿಂಗೇಗೌಡ ಇವತ್ತೇನಾದ್ರೂ MLA ಆಗಿದ್ರೆ ಅಂದ್ರೆ ಜಯಣ್ಣವರು ರೇವಣ್ಣರಿಗೆ ಹೇಳಿ ಶಿವಲಿಂಗೇಗೌಡಗೆ ಟಿಕೆಟ್ ಕೊಡಿಸಿದ್ರು. ಆ ಮೂಲಕ MLA ಆದ್ರು ಬಿಟ್ರೆ ರೇವಣ್ಣರ ಕೊಡುಗೆ ಏನು ಅಂತ ಇವತ್ತು ಶಿವಲಿಂಗೇಗೌಡ ಕೇಳ್ತಾ ಇದ್ದಾನಲ್ವಾ. ಬನ್ನಿ, ಶಿವಲಿಂಗೇಗೌಡ ಏನ್ ಮಾಡಿದಾನಲ್ಲ ಇವತ್ತು ಸಮುದಾಯ ಭವನಗಳನ್ನ, ಅವ್ನು ಒಂದು ಚುನಾವಣೆಗೆ ಮಾಡಲಿಲ್ಲ ಸಮುದಾಯ ಭವನನ. ಈ ಚುನಾವಣೆಗೆ ಬೇಸ್ಮೆಂಟು, ಮತ್ತೆ ಇನ್ನೊಂದು ಚುನಾವಣೆಗೆ ಪಿಲ್ಲರು, ಇನ್ನೊಂದು ಚುನಾವಣೆಗೆ ಗೋಡೆ, ಇನ್ನೊಂದು ಚುನಾವಣೆಗೆ ಟ್ರಸ್ಸು, ಅದು ಟ್ರಸ್ಸು ಶೀಟು ಎಲ್ಲ ಅವರೇ ಹಾಕಿರೋದು. ದೇವೇಗೌಡರು ಗ್ರಾಂಟು ಯಾವ್ಯಾವ ಸಮುದಾಯಕ್ಕೆ ಬಿದ್ದಿದೆ ನೋಡ್ಕೊಳ್ಳಿ, ಚೆಕ್ ಮಾಡಿ ನೀವು. ಪ್ರತಿಯೊಂದು ಸಮುದಾಯ ಭವನಕ್ಕೂ ದೇವೇಗೌಡರು ರಾಜ್ಯಸಭಾ ಗ್ರಾಂಟ್ ಬಿದ್ದಿದೆ. ರೇವಣ್ಣರು ಕೃಪಾಶೀರ್ವಾದದಿಂದ ದೇವೇಗೌಡರ ಹೋಗೋದು, ಅಧಿಕಾರಿಗಳಿಗೆ ಫೋನ್ ಮಾಡಿ ಕೊಡೋದು, ದೇವೇಗೌಡರ ಕೈಲಿ ಮಾತಾಡ್ಸೋದು, ಗ್ರಾಂಟ್ ತಂದು ಹಾಕೋದು ಮಾಡೋದು ಬಿಟ್ರೆ ಶಿವಲಿಂಗೇಗೌಡರ ಸ್ವಶಕ್ತಿಯಿಂದ ಯಾವುದನ್ನು ಮಾಡಿಲ್ಲ. ಶಿವಲಿಂಗೇಗೌಡನ ಮುಖ ನೋಡಿ ಶಿವಲಿಂಗೇಗೌಡನ ಯಾರು MLA ಮಾಡಲಿಲ್ಲ. ಶಿವಲಿಂಗೇಗೌಡನಿಗೆ ಮಂಡಲ ಪಂಚಾಯತ್ ಇತ್ತಾಗ ಅನ್ಸುತ್ತೆ, ಮಂಡಲ ಪಂಚಾಯತ್ ಚುನಾವಣೆಯಲ್ಲಿ ನಿಲ್ಲದಕ್ಕೆ ಸ್ಪರ್ಧೆ ಮಾಡಕ್ಕೆ ಅವ್ರು ಟಿಕೆಟ್ ಕೊಡ್ಬೇಕಿತ್ತು, ಬಿ ಫಾರಂ ಕೊಡ್ಬೇಕಿತ್ತಂತೆ, ಕೊಟ್ಟಿರ್ಲಿಲ್ವಂತೆ. ಇವತ್ತು ಜವರೇಗೌಡರು ಜೀವಂತವಾಗಿದ್ದಾರೆ. ಜವರೇಗೌಡರು ನನಗೆ ಹೇಳಿದ್ರು, ಅಶೋಕ್ ನೀವು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ದಂಗೆ ಕೊಡಿಸಿದ್ದು ಕಣಯ್ಯ, ನೀವು ಅವನಿಗೆ ಸಪೋರ್ಟ್ ಮಾಡ್ಬಿಡ್ರಿ ನಮ್ಗೆ ಹೇಳಿದ್ರು. ಕೊನೆಗೆ ಪಟೇಲ್ ಶಿವರಾಮ್ ಅವರು ಜವರೇಗೌಡರು ಬಿಸಾಕಿರಂತೆ ಬಿ ಫಾರಂ. ರೇವಣ್ಣರು ಒತ್ತಾಯ ಬಿಸಾಕಿದ್ರು, ಆದ್ಕೊಂಡು ಹೋದ. ನಾವು ಹೇಳ್ದು ಅವತ್ತು ರೇವಣ್ಣನಿಗೆ ಬೆಳೆಸಬೇಡ್ರಿ ಅಂತ, ರೇವಣ್ಣನ ಮಾತು ಕೇಳಿಲ್ಲ ಅಂತ ಜವರೇಗೌಡರು ಹೇಳ್ತಿದ್ದಾರೆ. ಬೇಕು ಜವರೇಗೌಡರು ನೀವು ಹೋಗಿ ಕೇಳಿ ಈ ಮಾತು ಹೇಳ್ತಾರೆ ಅಂತ. ನಿನ್ನನ್ನು ಇವತ್ತು MLA ಮಾಡಿರು. ನೀನು ಇವತ್ತು ಅರಸೀಕೆರೆ ಕ್ಷೇತ್ರದಲ್ಲಿ ರೇವಣ್ಣರ ಕೊಡುಗೆ ಏನಿದೆ, ದೇವೇಗೌಡರ ಕೊಡುಗೆ ಏನಿದೆ ಅಂತ ಕೇಳ್ತಾ ಇದೆಯಲ್ಲ. ದೇವೇಗೌಡರಿಗೆ ಓಟೇ ಬರ್ತಿಲ್ಲ, ನನ್ನ ಮಗ ನೋಡ್ಕೊಂಡು ಬರ್ತಿದೀವಿ ಅಂತಿದೆಯಲ್ಲ. ಆಯ್ತು ತಗೊಳ್ಳಿ, 2019 ಚುನಾವಣೆ ಪ್ರಜ್ವಲರ್ ನೀನು ಎಷ್ಟು ಓಟ್ ಕೊಡಿಸಿದೀಯಾ? 2024 ನೀನಿಲ್ಲದೆ ನಾವೆಷ್ಟು ಓಟ್ ಕೊಡಿಸಿದೀವಿ? ಕೇವಲ 1,000. ನೀನೊಬ್ಬ ಶಾಸಕನಾಗಿ 1,000 ಹೆಚ್ಚಿಗೆ ನಿನ್ ಕೈಲಿ ಮತ ಕೊಡ್ಸಕ್ಕಾಗಿರೋದು. ನಾವು ಶಾಸಕರು ಇಲ್ಲದೆ ಇದ್ರು ಕೂಡ 1,000 ನಿನಗಿನ್ನ ಕಮ್ಮಿ ತಗೊಂಡಿದ್ವಿ ಬಿಟ್ರೆ ನಾವೇನ್ ಕಮ್ಮಿ ತಗೊಂಡಿಲ್ವಲ್ಲ. ನಿನ್ನಿಂದ JDS ಅಲ್ಲ, JDS ಇಂದ ನೀನಷ್ಟೇ ಹೊರತು ನಿನ್ನಿಂದ ಅಲ್ಲ. JDS ನವರು ದೇವೇಗೌಡರು ನಿನ್ನಂತರ 100 ಜನ ಬೆಳೆಸಿದ್ದಾರೆ, MLA ಮಾಡಿದ್ದಾರೆ. ಈಗ ತಗೊಳ್ಳಿ ಉದಾಹರಣೆ ಬೇಕಾದ್ರೆ, ಇದೇ 2013ರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳಾಗಿದ್ದಾಗ 7 ಜನನ ಅಡ್ಡ ಮತದಾನ ಮಾಡಿ ಕರ್ಕೊಂಡು ಹೋದ್ರು. ಎಷ್ಟು ಜನ ಗೆದ್ರು ಅದರಲ್ಲಿ? ಗೆದ್ದರು ಒಬ್ರು ಜಮೀರ್ ಅಹಮದ್ ಅವರು. ಇನ್ನು 6 ಜನಕ್ಕೆ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಕಾಂಗ್ರೆಸ್ನವರು MLA ಮಾಡಿದ್ಮೇಲೆ ನಿಮಗೆ ಕರ್ಕೊಂಡು ಹೋಗ್ತಾರೆ ಹೊರತು ಕಾಂಗ್ರೆಸ್ನವ್ರಿಗೆ ಬೆಳೆಸಕ್ಕೆ ಶಕ್ತಿ ಇಲ್ಲ. ಬೆಳೆದಂತರ ಇಲ್ಲಿಂದ ತಗೊಂಡು ಹೋಗೋದು. JDS ಫ್ಯಾಕ್ಟ್ರಿ ಇದ್ದಂಗೆ, ನಿನ್ನಂತರ ತಯಾರು ಮಾಡಿ ಬೇಕಾದಷ್ಟು ಜನ ಬಿಟ್ಟಿದ್ದಾರೆ, ನಿನ್ನಂತರ ಬೇಕಾದಷ್ಟು ಜನನೂ ಮುಗಿಸಿದ್ರೆ. ನಿನ್ನ ಕಾಲ ಹತ್ರ ಬಂದಿತ್ತು. ಈಗ ಇದೇ ಹಾಸನದ ಶಾಸಕರು ಚಾಲೆಂಜ್ ಮಾಡಿದ್ರು, 50,000 ಹೋಟೆಲ್ ನಾನು ಗೆಲ್ತೀನಿ ಅಂತ. ಇವತ್ತು ಅವ್ರ ಪರಿಸ್ಥಿತಿ ಏನಾಯ್ತು? ಇವತ್ತು ನೀವು ರೇವಣ್ಣರೇನು ಹೇಳ್ಕೊಂಡಿದ್ರು ಬರ್ತೀವಿ ಅಂತ, ನೀನು ಸಿದ್ದರಾಮಯ್ಯನವರ ಒಂದು ಫಂಕ್ಷನ್ ಅಲ್ಲಿ ನಿನ್ನ ಸ್ಥೀಮಿತವನ್ನ ಕಳ್ಕೊಂಡು ಕೂಗಾಡಿದೀಯ. ಬರ್ಲಿ, ಅವ್ರ ಕೊಡುಗೆ ಏನಿದೆ ಅಂತ. ಇವತ್ತು ನಮ್ ಗಿರೀಶ್ ಅವ್ರು ಹೇಳಿದಂಗೆ ಶ್ವೇತಾಪದ ಹೊರಸ್ಲಿ 15 ವರ್ಷದಲ್ಲಿ ಕೆಲಸ ಏನಾಗಿದೆ, ಯಾರ ಕಡೆಯಿಂದ ಆಯ್ತು, ಈ 2.5 ವರ್ಷದಲ್ಲಿ ನೀನೇನ್ ಮಾಡಿದ್ಯಾ ತೋರ್ಸಪ್ಪ. ಈಗ ಸುಮ್ಮನೆ ಬರೀ ಅಹಿಂದ ಯಾಕೆ ನೀನ್ ಪಾರ್ಟಿ ಬಿಡಕ್ಕೆ ಏನ್ ಹೇಳ್ದೆ? ನಮ್ಮ ಚೌಡಯ್ಯನರಿಗೆ ನಾವು ಅಹಿಂದವರೆಗೂ ಒಂದು MLC ಕೇಳಿದ್ರು ಸುಳ್ಳು. ಅವ್ರ MLC ಕೇಳಲು ಇಲ್ಲ, ಹೇಳಲು ಇಲ್ಲ. ಬಿಟ್ಟು ಹೋಗ್ಲಿಕ್ಕೆ ಒಂದು ನಾಟಕ ಮಾಡ್ಕೊಂಡು ಹೋದ. ಬಿಟ್ಟು ಶಿವಲಿಂಗೇಗೌಡ ಬಿಟ್ರೆ ಅವನು ಮಹಾನ್ ನಾಟಕಕಾರ. ಸನ್ಮಾನ್ಯ ದೇವೇಗೌಡರ ಸಭೆಯಲ್ಲಿ ಹೇಳ್ತಾರೆ, ನಾನು ತೆಂಗಿ ಮರಡಿ ಕೂತಿರ್ತೀನಿ, 2 ದಿವಸ ಬಿಟ್ಕೊಂಡು ನೀವು ಬಂದು ನನ್ನ ಎಬ್ಬರಿಸಿ ಅಂತೇಳಿ ಹೇಳ್ಕೊಂಡು ಇದ್ದು ಸತ್ಯ. ಅವ್ನು ಕುತ್ಕೊಂಡಿದ್ದು ಸತ್ಯ. ಕುಮಾರಣ್ಣ ಬಂದಾಗ ನುಸಿ ರೋಗಕ್ಕೆ ತೆಂಗಿಗೆ ಪರಿಹಾರ ಕೊಟ್ಟಿದ್ದು ಸತ್ಯ. ಅವನಿಗೆ ನಾಟಕ ಮಾಡ್ಕೊಂಡು ಬಂದಿರತ್ತೆ ಶಿವಲಿಂಗೇಗೌಡ. ನಾಟಕ ಮಾಡಿ ಜನ ಮರಳು ಮಾಡೋದು ಬಿಟ್ರೆ ಶಿವಲಿಂಗೇಗೌಡ ಅಹಿಂದವರೆಗೂ ಇವತ್ತಿನವರೆಗೂ ಯಾವ ಅಧಿಕಾರನೂ ಕೊಟ್ಟಿಲ್ಲ. ಜನರಲ್ ನಲ್ಲಿ ಸನ್ಮಾನ್ಯ ರೇವಣ್ಣವರು ಬಿಳಿ ಚೌಡಯ್ಯನವ್ರನ್ನ ಉಪಾಧ್ಯಕ್ಷರು ಮಾಡಿದ್ರು 30 ತಿಂಗಳು. ನೀನೇನ್ ಮಾಡಿದೆ? ಕರ್ಕೊಂಡೋಗಿ ಕಾಂಗ್ರೆಸ್ಗೆ ಕರ್ಕೊಂಡೋಗಿ ಚೌಡಯ್ಯನವ್ರ ಹೆಸರು ಹೇಳಿಕೆ ನೀನ್ ಕಾಂಗ್ರೆಸ್ಗೆ ಹೋದಲ್ಲ. ಆಯ್ತು, MLC ಬೇಡ, ಯಾವ್ದಾರು ಒಂದು ನಿಗಮ ಮಂಡಳಿ ಕೊಟ್ಟ. 2ನೇ ಬಾರಿ ನಿಗಮ ಮಂಡಳಿ ಅಧ್ಯಕ್ಷ ನೀನೇ ಆದೆ. ಚೌಡಯ್ಯನವ್ರಿಗೆ ಯಾಕೆ ಬಿಟ್ಕೊಡ್ಲಿಲ್ಲ ಹೇಳಿ? ಚೌಡಯ್ಯನವ್ರಿಗೆ ಏನ್ ಮಾಡಿದ್ಯಾ ನೀನು? ಸುಮ್ಮನೆ 7 ಕಡೆಗೆ ಅಹಿಂದವರ್ಗ ತೋರಿಸ್ತಿದ್ಯಾ ಹೊರತು ನೀನೇನು ಮಾಡಿಲ್ಲ ಅಹಿಂದವರ್ಗಕ್ಕೆ. ನಿನ್ನ ಆಟ ಈ ಸರಿ ನಡೆಯೋದಿಲ್ಲ ಶಿವಲಿಂಗೇಗೌಡ್ರೆ. ಬಾ ಚುನಾವಣೆಗೆ ನಾವು ತೋರಿಸ್ತೀವಿ ಆಟನ. ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಶೇಖರಪ್ಪ, ನಿರ್ದೇಶಕರಾದ ಹೊಸೂರು ಗಂಗಣ್ಣ, ಗಂಡಸಿ ಮಂಜಣ್ಣ, ಹಿಂದುಳಿದ ವರ್ಗಗಳ ಮುಖಂಡ ಕೇಶವಮೂರ್ತಿ, ನಗರಸಭೆ ಮಾಜಿ ಸದಸ್ಯ ಹರ್ಷವರ್ಧನ್ ಸೇರಿದಂತೆ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಒಂದು ಕಾಲದಲ್ಲಿ ಹಾಸನ ಜಿಲ್ಲೆಯ ರೈತರ ಜೀವನಾಡಿಯಾಗಿದ್ದ ಆಲೂಗೆಡ್ಡೆ ಬೆಳೆಯು ಇಂದು ರೋಗಬಾಧೆ ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ನಾಶದ ಅಂಚಿನಲ್ಲಿದೆ. ಈ ಬೆಳೆಯನ್ನು ಉಳಿಸಿ ರೈತರನ್ನು ರಕ್ಷಿಸಲು ಸರ್ಕಾರ ತಕ್ಷಣ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಮಾಜಿ ಸಚಿವ HD ರೇವಣ್ಣ ಹೇಳಿದರು.
ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣ ಕುಸಿಯುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಶಾಸಕರು, ಹಿಂದೆ ಜಿಲ್ಲೆಯಲ್ಲಿ ಸುಮಾರು 2.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೆಯಲಾಗುತ್ತಿತ್ತು. ಆದರೆ ಇಂದು ಅದು ಕೇವಲ 6,000ದಿಂದ 7,000 ಹೆಕ್ಟೇರ್ಗೆ ಇಳಿಕೆಯಾಗಿರುವುದು ವಿಷಾದನೀಯ. ಅಂಗಮಾರಿ ರೋಗದ ತೀವ್ರತೆಯಿಂದಾಗಿ ರೈತರು ಆಲೂಗೆಡ್ಡೆ ಬೆಳೆಯಿಂದ ಸಂಪೂರ್ಣವಾಗಿ ವಿಮುಖರಾಗುತ್ತಿದ್ದಾರೆ. ರೈತರು ಮೊದಲು ಆಲೂಗೆಡ್ಡೆ ಬೆಳೆದು ಆ ಬೆಳೆಗೆ ಹಾಕಿದ ಗೊಬ್ಬರದ ಸಾರದಲ್ಲೇ ಅಲ್ಪಾವಧಿಯ ಕಾರ್ ರಾಗಿ ಬೆಳೆಯುತ್ತಿದ್ದರು. ಇದು ರೈತರಿಗೆ ಆರ್ಥಿಕ ಶಕ್ತಿ ನೀಡುತ್ತಿತ್ತು. ಆದರೆ ಆಲೂಗೆಡ್ಡೆ ಬೆಳೆ ವಿಫಲವಾಗಿದ್ದರಿಂದ ಈ ಸಾಂಪ್ರದಾಯಿಕ ಕೃಷಿ ಚಕ್ರಕ್ಕೆ ತಡೆಯುಂಟಾಗಿದೆ. ಭೂಮಿಯ ಸಾರವನ್ನು ಹೆಚ್ಚಿಸಲು ಮಣ್ಣು ಸಂರಕ್ಷಣೆ ಇಲಾಖೆಯ ಮೂಲಕ ತಾಂತ್ರಿಕ ನೆರವು ನೀಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2.5 ಲಕ್ಷ ಹೆಕ್ಟೇರಿಂದ ಆಲೂಗೆಡ್ಡೆ ಬೆಳೀತಾ ಇತ್ತು. ಇವತ್ತು ಆಲೂಗೆಡ್ಡೆ ಸುಮಾರು 6,000 7 ಸಾವಿರ ಹೆಕ್ಟೇರಿಗೆ ಬಂದಿದೆ. ನಮ್ಮ ಈ ಜಿಲ್ಲೆಯ ಮುಖ್ಯ ಬೆಳೆನೇ ಆಲೂಗೆಡ್ಡೆ ಇದ್ದಿದ್ದು. ಆಲೂಗೆಡ್ಡೆ ಹಾಕಿ ಆಮೇಲೆ ಕಾರ್ ರಾಗಿ ಹಾಕಿದ್ದೀವಿ. ಕಾರ್ ರಾಗಿ 3 ತಿಂಗಳಲ್ಲಿ ಬಂದ್ಬಿಡೋದು. ಕಾರ್ ರಾಗಿ ಅದೇ ಗೊಬ್ಬರದಲ್ಲಿ ಆಲೂಗೆಡ್ಡೆ ಹಾಕಿವಲ್ಲ, ಅದೇ ಗೊಬ್ಬರದಲ್ಲಿ ಕಾರ್ ರಾಗಿನೂ ಬಂದ್ಬಿಡೋದು. ಆ ಥರ ನಾನು ಸುಮಾರು 15-20 ಆಲೂಗೆಡ್ಡೆ ಬೆಳೀತಾ ಇದ್ದೆ. ಕಾರ್ ರಾಗಿ ಹಾಕ್ಕೊಂಡು ಒಂದು 200 ಚೀಲ 300 ಚೀಲ ರಾಗಿ ಬೆಳೀತಾ ಇದ್ದೆ. ಇವತ್ತೇನೈತೆ ಅಂದರೆ ಈ ಜಿಲ್ಲೆಯೊಳಗೆ ಆಲೂಗೆಡ್ಡೆ ಸಂಪೂರ್ಣ ಅಂಗಮಾರಿ ರೋಗ ಅಂತ ಬಂದು ಇದೆ. ಇದನ್ನು ಉತ್ತೇಜನ ಮಾಡಬೇಕಾಗುತ್ತೆ. ಭೂಮಿಗೆ ಏನು ಮಾಡುತ್ತೆ, ಸಾಯಿಲ್ ಕನ್ಸರ್ವೇಷನ್ ಇಟ್ಕೊಂಡು ಭೂಮಿನ ಎಲ್ಲ ಹೇಗೆ ಹದ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದನ್ನ ಸರ್ಕಾರ ಅದಕ್ಕೆ ಖರ್ಚು ಮಾಡಿ ಎಲ್ಲೆಲ್ಲೋ ಲೂಟಿ ಹೊಡಿತಾ ಇದ್ರಲ್ಲ, ಅದ್ರ ಬದಲು ಮಾಡಿ. ಈಗ ಜೋಳ ಆಲೂಗೆಡ್ಡೆ ಇಲ್ಲ ಅಂದರು, ಶುಂಠಿಗೆ ಹೋದರು. ಶುಂಠಿ ಇವತ್ತು ಲಾಸ್ಟ್ ಇಯರು ಪೂರ್ತಿ ಎಲ್ಲ ಜನ ಸರ್ವನಾಶ ಆದರು. ಜೋಳ 2.5 ಲಕ್ಷ ಹೆಕ್ಟೇರ್ ಜೋಳ ಬೆಳೆದವ್ರೆ. ಇವತ್ತು ಮಾರೋದು ದಿಕ್ಕಿಲ್ಲ. ಯಾವುದೋ 4G ಎಕ್ಸೆಪ್ಷನ್ ಏನು ಮಾಡ್ತಾರೆ, ಎಲ್ಲ ಮುಗಿದು ರೈತರು ಮಾರಾದ್ಮೇಲೆ 4G ಎಕ್ಸೆಪ್ಷನ್ ಮಾಡಿ ತಗೊಳಕ್ಕೆ ಹೋಗ್ತಾರೆ. ಅದಾಗಬಾರ್ದು. ನಾನು ಮುಂದಿನ ಅಸೆಂಬ್ಲಿಲಿ ಗಲಾಟೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ನಾಗೇಶ್ ರಾವ್, ತಹಸೀಲ್ದಾರ್ ವೈಎಂ ರೇಣುಕಾ ಕುಮಾರ್, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಮಲೆನಾಡು ಭಾಗದಲ್ಲಿ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿರುವ ಕಾಡಾನೆ ಮಾನವ ಸಂಘರ್ಷಕ್ಕೆ ಈ ವರ್ಷದ ಮೊದಲ ಬಲಿಯನ್ನು ಪಡೆದಿದೆ. ಸಕಲೇಶಪುರ ತಾಲೂಕಿನ ಮೂಗಿಲಿ ಗ್ರಾಮದಲ್ಲಿ ಬೆಳಿಗ್ಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ಕಾಡಾನೆ ದಾಳಿಗೆ ದಾರುಣವಾಗಿ ಮೃತಪಟ್ಟಿದ್ದಾರೆ. ಕಾಫಿ ತೋಟದಲ್ಲಿ ಸುಣ್ಣ ಹಚ್ಚುವ ಕೆಲಸಕ್ಕೆ ತೆರಳಿದ್ದ 40 ವರ್ಷದ ಶೋಭಾ ಎಂಬ ಮಹಿಳೆ ಒಂಟಿ ಸಲಗ ದಾಳಿಗೆ ಬಲಿಯಾದ ದುರ್ದೈವಿ. ಶೋಭಾ ಅವರು ತಾಯಿ ರಾಜಮ್ಮ ಹಾಗೂ ಸಹ ಕಾರ್ಮಿಕ ರಾಗಿಣಿಯವರೊಂದಿಗೆ ತೋಟದೊಳಗೆ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ಕಾಡಿನಿಂದ ನುಗ್ಗಿದ ಒಂಟಿ ಸಲಗ ಅಟ್ಟಾಡಿಸಿ ದಾಳಿ ನಡೆಸಿದೆ. ದಾಳಿಯಿಂದ ತಪ್ಪಿಸಿಕೊಳ್ಳಲು 3 ಪ್ರಾಣಭೀತಿಯಿಂದ ಓಡಿದರೂ ಕಾಡಾನೆ ಶೋಭಾ ಅವರನ್ನು ಬೆನ್ನಟ್ಟಿ ಬಂದು ಕಾಲಿನಿಂದ ತುಳಿದು ಸ್ಥಳದಲ್ಲೇ ಸಾಯಿಸಿದೆ. ಮಹಿಳೆಯರನ್ನ ಅಟ್ಟಾಡಿಸುವ ಸಂದರ್ಭದಲ್ಲೇ ಕಾಡಾನೆ ಮರಕ್ಕೆ ದಂತದಿಂದ ಬಲವಾಗಿ ಹೊಡೆದಿರುವ ಗುರುತುಗಳು ಸ್ಥಳದಲ್ಲಿ ಕಂಡುಬಂದಿದ್ದು ಆನೆಯ ಆಕ್ರೋಶದ ತೀವ್ರತೆಯನ್ನು ಸ್ಪಷ್ಟಪಡಿಸುತ್ತಿವೆ. ಹೋರಾಟದ ತೀವ್ರತೆಯನ್ನು ಗಮನಿಸಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಾಸಕರು ಹಾಗೂ ಮಾಜಿ ಶಾಸಕರು ಮಾನವ ಕಾಡಾನೆ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು. ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಗ್ರಾಮಸ್ಥರನ್ನು ಮನವೊಲಿಸಲು ಪ್ರಯತ್ನಿಸಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಪರಿಸ್ಥಿತಿ ಕ್ರಮೇಣ ಶಾಂತಗೊಳ್ಳುವ ಲಕ್ಷಣ ಕಂಡುಬಂದಿತು. ಪುಷ್ಪರವರ ಬಳಿ ನಿವೇಶನಕ್ಕೆ ಸಂಬಂಧಿಸಿದಂತೆ ಕಾನೂನುಬದ್ಧ ದಾಖಲೆಗಳಿದ್ದರೆ ಅವುಗಳನ್ನು ಕೂಡಲೇ ಬಹಿರಂಗಪಡಿಸಲಿ. ಆದರೆ ದಾಖಲೆಗಳಿಲ್ಲದೆ ಇಲ್ಲಸಲ್ಲದ ಆರೋಪ ಮಾಡಬಾರದು ಎಂದು ದೇವರಾಜು ಹೇಳಿದರು. ನಿಮ್ಮ ಹತ್ರ ಏನಿದೆ ದಾಖಲೆ ನೀವು ತಗೊಬನ್ನಿ, ನಮ್ಮ ಹತ್ರ ಏನಿದೆ ನನ್ನ ದಾಖಲೆ ನಾನು ತರ್ತೀನಿ, ಕೂತು ಬಗೆಹರಿಸ್ಕೊಳ್ಳೋಣ ಅಂತಲೂ ನಾನು ಕರೆದಾಗ ಬರ್ತೀವಿ ಅಂತ ಅಂದರು. ಬರ್ತೀವಿ ಅಂದಾಗ ಮೇಡಮ್ನು ಕರ್ಕೊಂಬನ್ನಿ ಅಂತ ನಾನು ಹೇಳಿದೆ ಅವರಿಗೆ, ನಟರಾಜು ಅವ್ರ ಮುಖಾಂತರ. ಆಗ ನಟರಾಜು ಆಯಿತು ಮೇಡಮ್ನವ್ರ ತಿಳ್ಕೊಂಡು ಡೇಟ್ ಕೊಡ್ತೀನಿ ಅಂತ ಅಂದರು. ನಾ ಯಾವತ್ತು ಬಂದರೂ ಕೂಡ ಸಾಟರ್ಡೆ ಸಂಡೇ ನಮ್ಮ ಲಾಯರ್ ಆಫೀಸಿಗೆ ಸೇರ್ಕೊಳ್ಳೋಣ ಅಂದರು. ಆಯಿತು ಒಳ್ಳೆಯದು, ಆಯಿತು ಬನ್ನಿ ಸರ್ ಅಂತ ಅಂದೆ. ಆಮೇಲೆ ಬರ್ತಾಯಿದ್ದೀವಿ ಬನ್ನಿ ಅಂತ ಅಂದರು. ನಾನು ಕೂಡ ಬಂದೆ, ಅವರು ಬಂದರು, ನಟರಾಜು ಬಂದಾಗ ಮೇಡಮ್ ಬರಲಿಲ್ಲ. ಅವ್ರ ಲಾಯರಿಗೆ ಇದು ಪೂರ್ತಿ ಚಿತ್ರಣ ಗೊತ್ತು, ಇದರ ವಾಸ್ತವಾಂಶ ಗೊತ್ತು, ಮೇಡಮ್ಗೆ ಮತ್ತು ನಟರಾಜ್ಗೆ ಮೋಸ ಆಗಿದೆ ಅನ್ನೋದು ಗೊತ್ತು. ಆದರೂ ಕೂಡ ಅವ್ರ ಕ್ಲೈಂಟಿಗೆ ಏನೋ ಮೆಚ್ಚುಗೆ ತೋರ್ಸೋಕೆ ಇದು ಮಾಡ್ತಾವ್ರೋ ಏನು ಮಾಡ್ತಾವ್ರೋ ಅವ್ರ ವಕೀಲರು, ನನಗೆ ಗೊತ್ತಿಲ್ಲ ಆ ವಿಷಯ. ಅದು ನಮ್ಮ ದಾಖಲೆ 1965ರಿಂದ ಇಲ್ಲಿಯ ತನಕ ನಮ್ಮದೇನಿದೆ ಎಲ್ಲವೂ ಕೂಡ ಎಲ್ಲವೂ ಸರಿಯಾಗಿದೆ. ಈಗ ಇವರು ಆಸ್ತಿಯನ್ನು ತೊಗೊಳ್ಕೊಳ್ತವರು
ವೀಣಾ ಅವ್ರನ್ನ ಮಾತ್ರ ನೋಡಿದರು. ವೀಣಾ ಅವ್ರಿಗೆ ಎಲ್ಲಿಂದ ಬಂತು, ಅವ್ರದ್ದು ಚರನೋ ಸ್ಥಿರನೋ ಅಂತ ಇವರು ವಿಮರ್ಶೆ ಮಾಡ್ಬೋದಿತ್ತಲ್ಲ. ಪುಷ್ಪಾ ಮೇಡಮು ವೀಣಾ ಯಾರಿಂದ ತಗೊಂಡ್ರು, ಅವ್ರು ಯಾರಿಂದ ತಗೊಂಡ್ರು, ಇದನ್ನು ಹುಡುಕ್ಲೇ ಇಲ್ಲ, ಇವರು ಮೂಲಕ್ಕೆ ಹೋಗಲೇ ಇಲ್ಲ. ಮೂಲ ಆಸ್ತಿ, ನಮ್ಮ ಆಸ್ತಿಯನ್ನು ನಾವು ಕ್ಲೀನ್ ಮಾಡೋಕ್ಕೆ ನಾವು ಆ ರೀತಿ ಮಾಡಿದ್ದೀವಿ. ಕೋರ್ಟಲ್ಲಿ ಇದಕ್ಕೆ ನಾನು ಜಿ ಪಿ ಓಡರ್ ಆದಮೇಲೆ ಅವರು ಕಾಂಪೌಂಡ್ ಹಾಕ್ಲಿಕ್ಕೆ ಬಂದಾಗ ನಾನು ಕೋರ್ಟ್ ಮೆಟ್ಲು ಹತ್ತಿ ಏರಿದಾಗ ಏನಿದೆ ನಿಂದು ಅಂತ ಆದರೆ ನಾನು ಬಿಟ್ಕೊಡ್ತೀನಪ್ಪ ಅಂತ ಅವರು ಈ ಮಾತನ್ನು ಪುಷ್ಪಾ ಮೇಡಮ್ ಅವರು ನನಗೆ ಹೇಳಿದರು. ನಾನು ನಿಮ್ಮ ಆಸ್ತಿಯನ್ನು ಕಬಳಿಸೋದಿಲ್ಲ, ನಾನು ನಿಮ್ಮದು ಅಂತ ಏನಿದ್ರೆ ಇದು ನಮಗೆ ಮಾರಾಟ ಆಗಿದೆ ಏನು ದಾಖಲೆ ಇದೆ ಕೊಡಿ ಮೇಡಮ್ ಅಂತ ಕೇಳಿದೆ. ಅವರು ನೀನು ಬಾರಪ್ಪ ನಮ್ಮ ಫಾರ್ಮ್ ಹೌಸಿಗೆ ಅಂತ ನನ್ನನ್ನು ಕರೆದ್ರು. ನನ್ನ ಆಸ್ತಿ ವಿಚಾರ ಮಾತಾಡಲಿಕ್ಕೆ ನಿಮ್ಮ ಫಾರ್ಮ್ ಹೌಸಿಗೆ ನಾನು ಯಾಕೆ ಬರಬೇಕು ಅಂತ ಅವ್ರು ಮೇಡಮ್ ಅವ್ರ ಹತ್ರ ನಾನು ಸುಮಾರು 8 ನಿಮಿಷಗಳ ಕಾಲ ಅವರೇ ಫೋನ್ ಮಾಡಿದ್ದು, ನಾನೇನು ಮಾಡೋಕ್ಕೋಗಿರಲಿಲ್ಲ. ಮಾತನಾಡಿದೆ, ಅವರು ಬರಲಿಲ್ಲ. ಆಮೇಲೆ ಕೋರ್ಟಿಗೆ ಹೋದ್ವಿ. ಕೋರ್ಟಿಗೆ ಹೋದಾಗ ಒಂದೇ ಒಂದು ಅವರು ಇರಂಗಿಗೂ ಕೂಡ ಬರಲಿಲ್ಲ. 5 ಬಾರಿ ನೋಟಿಸು ಹೋಗಿದೆ. ಆದರೆ 5 ಬಾರಿ ನೋಟಿಸಲ್ಲಿ ಅವರು 4 ಬಾರಿ ತೊಗೊಂಡಿಲ್ಲ, 1 ಬಾರಿ ತೊಗೊಂಡಿದ್ದಾರೆ. ಅದಕ್ಕೆ ದಾಖಲೆನೂ ನಾವು ತೆಗೆದಿದ್ದೀವಿ ಸರ್. ನೀವು ನಮ್ಮ ಹತ್ರ ಇದೆಯಲ್ಲ, ಅವರು ವಕೀಲರು ಕೊಡಲಿ, ಈ ರೀತಿ ಬಂದು ಅವ್ರು ಸ್ಪಷ್ಟನೆ ಕೊಡಲಿ, ಇಲ್ಲ ಪುಷ್ಪಾ ಮೇಡಮ್ ಕೊಡಲಿ, ಇಲ್ಲ ವೈಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜು ಕೊಡಲಿ. ಮತ್ತೊಂದು ಸ್ಪಷ್ಟನೆಯನ್ನು ಕೊಡ್ತೀನಿ. ಮೇಡಮ್ ಅವರು ಹೇಳಿದರು ಏನಂತ, ಆ ಅಡ್ರೆಸ್ಸಿಗೆ ಹೋಗಿ ಮೈಸೂರಿಗೆ ಹೋಗಿ ಹುಡುಕ್ತು ನಾವು, ಲಕ್ಷ್ಮಮ್ಮನವರು ಇಲ್ಲ ಅಂತ, ಇದನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಾನು ನಿಮ್ಮ ಮಾಧ್ಯಮದ ಮುಂದೆ ಹೇಳ್ತೀನಿ, ನಾನು ಲಕ್ಷ್ಮಮ್ಮನವ್ರನ್ನ ತೋರಿಸ್ತೀನಿ ಮೈಸೂರಿಗೆ ಕರ್ಕೊಂಡೋಗಿ. ಅವರಿಗೆ ವಯಸ್ಸು 95 ಈಗ. ಪತ್ರಿಕಾಗೋಷ್ಠಿಯಲ್ಲಿ ದೇವರಾಜೇಗೌಡ ಸಂಬಂಧಿಕರಾದ ದಿಲೀಪ್ ಕುಮಾರ್, ಸುಶೀಲೇಗೌಡ, ಶೇಖರ್ ಇತರರು ಉಪಸ್ಥಿತರಿದ್ದರು. ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಪಟ್ಟಣ ವ್ಯಾಪ್ತಿಯ ಲೆಂಗಾಪುರ ಗ್ರಾಮದ ಅಂಗನವಾಡಿ ಕೇಂದ್ರ ಹಾಗೂ ಶಾಲೆಯ ಬಾಗಿಲನ್ನು ಒಡೆದು ಖದೀಮರು ಸ್ಮಾರ್ಟ್ ಟಿವಿ, ಗ್ಯಾಸ್ ಸಿಲಿಂಡರ್, ದಿನಸಿ ಪದಾರ್ಥಗಳು ಸೇರಿದಂತೆ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದರು. ಅಲ್ಲದೆ ಪಟ್ಟಣದ ಇನ್ನೂ ಹಲವೆಡೆ ಇಂತಹ ಪ್ರಕರಣಗಳು ಮರುಕಳಿಸುತ್ತಿದ್ದಂತೆ ಎಚ್ಚೆತ್ತ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕಾರ್ಯ ಚುರುಕುಗೊಳಿಸಿದರು. ಇದೀಗ ಅರೇಹಳ್ಳಿ ಪೊಲೀಸರು ಖದೀಮನೋರ್ವನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಆರೋಪಿಯನ್ನು ಸ್ಥಳಕ್ಕೆ ಮಹಜರ್ಗಾಗಿ ಕರೆದುಕೊಂಡು ಬಂದಾಗ ಆತನು ಪಕ್ಕದ ಊರಿನವನಾಗಿದ್ದು, ವಿಷಯ ತಿಳಿದ ತಕ್ಷಣ ಶಿಕ್ಷಕರು ಹಾಗೂ ಸ್ಥಳೀಯರು ದಂಗಾಗಿದ್ದಾರೆ. ಸದ್ಯ ಆರೋಪಿಯು ದೋಚಿದ್ದ ವಸ್ತುಗಳನ್ನು ತನ್ನ ಮನೆಯಲ್ಲಿ ಶೇಖರಿಸಿಟ್ಟಿದ್ದು, ಪೊಲೀಸರು ಜಪ್ತಿ ಮಾಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಪೊಲೀಸರು ಬಂಧಿಸಿರುವ ಆರೋಪಿಯನ್ನು ಕಡೆಗರ್ಜೆ ಗ್ರಾಮದ ಸುಮಾರು 24 ವರ್ಷದ ಸೂರ್ಯ ಎಂದು ಗುರುತಿಸಲಾಗಿದ್ದು, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗ ಜಾಹೀರಾತು. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ, ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ, ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ, ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ.
ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಕ್ಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ: HAR ಆರ್ಕೇಡ್, 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು, ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ: NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ: ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ
ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ತಾಲೂಕು ಸವಿತಾ ಸಮಾಜ ಸಹಕಾರ ಸಂಘದ ನೂತನ ಕಚೇರಿಯನ್ನು ಪಟ್ಟಣದ ಪಂಪ್ ಹೌಸ್ ಬೀದಿಯಲ್ಲಿ ಶುಭಾರಂಭಗೊಳಿಸಲಾಯಿತು. ಉದ್ಘಾಟಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ BM ಸಂತೋಷ್, ಸವಿತಾ ಸಮಾಜದ ಅಭಿವೃದ್ಧಿ, ಸವಿತಾ ಸಮಾಜ ಸಹಕಾರ ಸಂಘ ಸ್ಥಾಪಿಸಿರುವುದು ಶ್ಲಾಘನೀಯ ಹೆಜ್ಜೆಯಾಗಿದೆ. ನೂತನ ಕಚೇರಿ ಉದ್ಘಾಟನೆಯೊಂದಿಗೆ ಸಂಘದ ಕಾರ್ಯಚಟುವಟಿಕೆಗಳಿಗೆ ಮತ್ತಷ್ಟು ವೇಗ ಸಿಗಲಿದೆ. ಸಮುದಾಯದ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಗಾಗಿ ಇಂತಹ ಸಂಘಟನೆಗಳು ಅಗತ್ಯವಿದ್ದು, ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಸಮಾಜದ ಪ್ರತಿಯೊಬ್ಬ ಸದಸ್ಯನಿಗೂ ತಲುಪಿಸುವ ಜವಾಬ್ದಾರಿ ಸಂಘದ ಮೇಲಿದೆ ಎಂದು ಹೇಳಿದರು. ಇವತ್ತಿನ ದಿನ ಈ ಒಂದು ನಮ್ಮ ಬೇಲೂರು ತಾಲೂಕಿನಲ್ಲಿ ಒಂದು ಸಣ್ಣ ಸಮಾಜ, ಇದು ಸವಿತಾ ಸಮಾಜ. ಇವರು 7-8 ವರ್ಷಗಳ ಹಿಂದೆ ಏನು ಇದರ ಬಗ್ಗೆ ಚರ್ಚೆ ಮಾಡಿದರು. ಆಗ ನಮ್ಮ ತಂದೆಯವರು ಮಂಜುನಾಥ್ ಅವರು ಇದ್ದರು, ಅವರ ಹತ್ರ ಕೂಡ ಇವರೆಲ್ಲ ಚರ್ಚೆ ಮಾಡಿದ್ರು. ಆಗ ನಮಗೆ ಸಾಲ ತಗೊಳ್ಳಿಕ್ಕೆ ಮಾಡಲಿಕ್ಕೆಲ್ಲ ತುಂಬ ಕಡೆ ಕಷ್ಟ ಆಗ್ತಿದೆ ಹಾಗೆ ಅಂತೆಲ್ಲ ಹೇಳಿ ಇದರ ಬಗ್ಗೆ ಚರ್ಚೆ ಮಾಡಿದರು. ಹಾಗೆ ಅವರ ಸಮುದಾಯದವರೆಲ್ಲ ಸೇರಿಕೊಂಡು ಇವತ್ತಿನ ದಿನ ಇದೊಂದು ಚಾಲನೆ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಹಮ್ಮಿಕೊಂಡು ಇವತ್ತು ಓಪನ್ ಮಾಡಿದ್ದಾರೆ. ಇವತ್ತನ್ನು ಅದು ಅವರು ಎಲ್ಲ ಅವರ ಷೇರ್ದಾರರು ಎಲ್ಲ ಜಾಸ್ತಿ ಆಗಲಿ ಮತ್ತು ಇದು ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಾನು ಇವತ್ತಿನ ದಿವಸ. ಈ ಸಂದರ್ಭದಲ್ಲಿ ಮಧು ನಾಯಕ್, ನರಸಿಂಹಸ್ವಾಮಿ, ಸುಮಿತ್ರಾ, ವಸಂತ್, ಮೋಹನ್, ಚಂದ್ರು, ರವಿ, ಗಣೇಶ್, ಅರುಣ್, ಶೀಲಾ, ನಟರಾಜ್, ರಾಕೇಶ್, ನಾಗರಾಜ್, ಜುಬೇರ್ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಕಲಿತ 2000-2001ನೇ ಸಾಲಿನ SSLC ಹಳೆಯ ವಿದ್ಯಾರ್ಥಿಗಳಿಂದ ಅಕ್ಷರ ಕಲಿಸಿದ ಗುರುವರ್ಯರಿಗೆ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 2000-2001ನೇ ಸಾಲಿನಲ್ಲಿ SSLC ಓದಿದ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿಗಳು ಕೂಡಿ ಆಯೋಜಿಸಿದ್ದರು. ಗುರುವಂದನೆ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಸರ್ಕಾರಿ ಪ್ರೌಢಶಾಲೆಯ 2000-2001ನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹಾಗೂ ಹಾಲಿ ಶಿಕ್ಷಣ ಇಲಾಖೆಯ DSERT ಸಹಾಯಕ ನಿರ್ದೇಶಕಿ TN ಭಾನುಮತಿ ಮಾತನಾಡಿ, ಗುರು ಶಿಷ್ಯರ ಸಂಬಂಧ ಅಂತ್ಯಗೊಂಡು 25 ವರ್ಷಗಳೇ ಕಳೆದಿವೆ. ಆದರೂ ತನ್ನ ನೆಚ್ಚಿನ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮದ ಮೂಲಕ ಗೌರವ ಸಲ್ಲಿಸುತ್ತಿರುವುದು ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮೇಲಿರುವ ಗೌರವ ಪ್ರೀತಿಯನ್ನು ತೋರುತ್ತದೆ. ಗುರು ಶಿಷ್ಯರ ಸಂಬಂಧ ಎಂದಿಗೂ ಕೊನೆಗೊಳ್ಳುವ ಬಾಂಧವ್ಯವಲ್ಲ, ಅದೊಂದು ಪವಿತ್ರವಾದ ಸಂಬಂಧವಾಗಿದೆ. ಆಧುನಿಕ ಕಾಲಘಟ್ಟದಲ್ಲಿ ಆಧುನಿಕತೆ ಬೆಳೆದಂತೆ ಎಲ್ಲವೂ ಬದಲಾಗುತ್ತಿದೆ. ಆದರೆ ಇವತ್ತಿನ ಇಂತಹ ಪರಿಸ್ಥಿತಿಯಲ್ಲಿ ಕಳೆದ 25 ವರ್ಷಗಳ ನಂತರ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸುವ ಮೂಲಕ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಿರುವುದು ಹೆಚ್ಚು ಖುಷಿ ತರಿಸಿದೆ ಎಂದರು. ವರ್ಷಗಳಿಂದ ನೋಡದೇ ಇರ್ತಕ್ಕಂಥ ನಮ್ಮೆಲ್ಲ ಸಹೋದ್ಯೋಗ ಮಿತ್ರರನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ನೀವುಗಳು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾನು ಬಾಗೂರಿಗೆ ಬಂದಂಥದ್ದು. ಸೊ ಆ ಸಮಯದಲ್ಲಿ ಉತ್ತಮವಾದಂಥ ಒಂದು ನಮ್ಮ ಸ್ಟಾಫ್ ಏನಿದೆ ಇದು ಉತ್ತಮವಾದಂಥ ಒಂದು ಸ್ಟಾಫ್ ಆಗಿತ್ತು. ಆ ಆಧಾರದ ಮೇಲೇನೆ ನೀವೇ ಇಡೀ ಜಿಲ್ಲೆ ನಮ್ಮ ತಾಲೂಕಿಗೆ 75% ಅನ್ನ SLCಯನ್ನು ತಂದು ಕೊಟ್ಟಿದ್ದು ನೀವು. ನನಗೆ ಈಗಲೂ ನೆನಪಿದೆ, ಆ ಸಮಯದಲ್ಲಿ ನಾನು ಶ್ರೀಕಂಠಯ್ಯನವ್ರು ಏನಿದ್ರು ಅವಾಗ ಅವ್ರ ಕಡೆಯಿಂದ ನನಗೆ ಆನರ್ ಆಗಿತ್ತು, ನನಗೆ ಇನ್ನೂ ನೆನಪಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ನಮ್ಮ ಶಿಕ್ಷಕರಿಗೆ ಮತ್ತೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಆಗ ವಿದ್ಯಾರ್ಥಿಗಳಿದ್ದಂತಹ ಒಂದು ಏನು ಗುರು ಮತ್ತೆ ವಿದ್ಯಾರ್ಥಿಗಳ ಒಂದು ಬಾಂಧವ್ಯ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾವು ಕಾಣ್ತಾ ಇಲ್ಲ. ಸೊ ಇದಕ್ಕೆ ಪ್ರಸ್ತುತ ಇನ್ನು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ MN ಚೆನ್ನಾಗಿ ಗೊತ್ತಿದೆ.
ಅದು ಎಸ್ಪೆಷಲಿ ಇನ್ ಹಾಸನ್ ಟೌನಲ್ಲಿ ಯಾವ ರೀತಿ ಅವರು ಆ ಒಂದು ಹೆಣ್ಮಕ್ಳ ಶಾಲೆನಲ್ಲಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಪುಣ್ಯವಂತರು. ಈ ರೀತಿಯ ನಮ್ಮೆಲ್ಲ ಒಂದು ಶಿಕ್ಷಕ ಬಳಗವನ್ನ ನಿಮ್ಮ ಜೊತೆನಲ್ಲಿ ನೀವು ಸಹಕಾರವನ್ನ ಪಡ್ಕೊಂಡಿದ್ದಕ್ಕಾಗಿ, ಹಾಗೆ ನೀವು ಅಷ್ಟೇನೆ ಉತ್ತಮವಾದಂತ ರೀತಿನಲ್ಲಿ ನಮ್ಮ ಜೊತೆ ಸ್ಪಂದಿಸಿದ್ದೀರಾ. ಆ ಸಮಯದಲ್ಲಿ ನಾವು ಭೈರಪ್ಪ ಸರ್ ಅವ್ರಿಗೂ ಸಹ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ವಾರ್ಷಿಕೋತ್ಸವ ಕಾರ್ಯಕ್ರಮ. ನೋಡಿ ಅದೆಲ್ಲ ನನಗೆ ನೆನಪು ಬರ್ತಾ ಇದೆ. ನೀವೆಲ್ಲ ಎಷ್ಟು ಭಾಗವಹಿಸ್ತಾ ಇದ್ರಿ, ಹಾಗೆ ಟೀಚರ್ಸ್ ಸಹ ಎಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಮತ್ತೆ ಇವತ್ತು ಸಹ ಕಾಣಿಸ್ತಾ ಇದೆ ನೋಡಿ, ಸತೀಶ್ ಅವ್ರು ಇಲ್ಲ ಅಂತ ಅಂದ್ರೆ ಯಾರು ಮುಂದೆ ಹೋಗ್ತಾನೆ ಇಲ್ಲ. ಸೊ ಹಾಗೇನೆ ನಮ್ಮ ಅಲ್ಗೇಗೌಡರು ವಿಷಲ್ ಹಾಕ್ಲಿಲ್ಲ ಅಂದ್ರೆ ನೀವು ಯಾರು ಬರ್ತಾನೆ ಇಲ್ಲ. ನನ್ಗೆ ಇವತ್ತು ಆಕ್ಚುಲಿ ನಾನು ಯಾವುದೋ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಈ ರೀತಿನಲ್ಲಿ ನಾವು ಎಲ್ಲರೂ ಸಹ ಒಂದು ಆತ್ಮೀಯವಾದಂತ ಈ ಬಾಂಧವ್ಯ ಏನಿದೆ ಇದನ್ನ ಹೀಗೆ ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಟಿಎನ್ ಭಾನುಮತಿ, ಬಿಬಿ ಬಸವರಾಜೇಗೌಡ, ಎಂಸಿ ಹಲಗೇಗೌಡ, ಸೂರ್ಯನಾರಾಯಣ, ಪಿ ರಾಮಸ್ವಾಮಿ, ರಂಗಸ್ವಾಮಿ, ಎಂಆರ್ ಅನಿತಾ ಕುಮಾರಿ, ಜೆ ಹಿರಿಯಣ್ಣ, ಎಚ್ಎಸ್ ಸತೀಶ್, ಮಂಜುನಾಥ್, ಜಿಬಿ ವಿಜಯಕುಮಾರಿ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲೂಗಡ್ಡೆ ಬೆಳೆಯ ಪುನಶ್ಚೇತನಕ್ಕಾಗಿ ಜನವರಿ 26ರಿಂದ 27ರವರೆಗೂ ಹಾಸನ ನಗರದಲ್ಲಿ ಆಲೂಗಡ್ಡೆ ಮೇಳ. ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿಕೆ. ಕಾಡಾನೆ ದಾಳಿಗೆ ಈ ವರ್ಷದ ಮೊದಲ ಬಲಿ. ಕಾರ್ಮಿಕ ಮಹಿಳೆ ಸ್ಥಳದಲ್ಲೇ ಸಾವು. ಸಕಲೇಶಪುರ ತಾಲೂಕಿನ ಮೂಗಲಿ ಗ್ರಾಮದಲ್ಲಿ ಘಟನೆ. ಕಾನೂನುಬದ್ಧ ದಾಖಲೆಗಳಿದ್ದರೆ ಬಹಿರಂಗಪಡಿಸಲಿ, ಸುಳ್ಳು ಆರೋಪ ಬೇಡ. ದೇವರಾಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.